ಪುಸ್ತಕದಿ ದೊರೆತ ನೀವು ಮಸ್ತಕದಿ ತಳೆದ ಮಣಿ ಚಿತ್ತದೊಳು ಬೆಳೆದರಿವು ತರು ತಳೆದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಅಂತರ್ವೀಕ್ಷಣೆಯಿಂದ ಶಾಸ್ತ್ರಿತನದಿಂದಲ್ಲ ಮಂಕುತಿಮ್ಮ ಅನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಡ್ತಾ ನಾನು ಸಹ ಒಬ್ಬ ವಾಣಿಜ್ಯ ಶಾಸ್ತ್ರದಲ್ಲಿ ಇದೇ ವಿಶ್ವವಿದ್ಯಾನಿಲಯದಲ್ಲಿ 1975ರಲ್ಲಿ ನಾನು MCom ಪದವಿಯನ್ನು ಪಡೆದುಕೊಂಡೆ. ನನ್ನ ಗೆಳೆಯ ಸಂಜೀವಯ್ಯ ನನ್ನ ಸಹಪಾಠಿ, ಈ ವಿಭಾಗದ ಮುಖ್ಯಸ್ಥರಾಗಿದ್ದಂಥವರು. ಆ ಸಂದರ್ಭದಲ್ಲಿ OR ಕೃಷ್ಣಸ್ವಾಮಿ ಹನುಮಂತಪ್ಪನವರು ನಮಗೆ ಪ್ರಾಧ್ಯಾಪಕರಾಗಿದ್ದರು. ಆ ಹಳೆಯ ನೆನಪುಗಳನ್ನು ಸ್ಮರಿಸಿಕೊಳ್ತಾ ಇವತ್ತು ನಮ್ಮ ಆತ್ಮೀಯ ಗೆಳೆಯರಾದ ಸನ್ಮಾನ್ಯ ಮುನಿನಾರಾಯಣಪ್ಪನವರು ನಿವೃತ್ತಿ ಹೊಂದ್ತಾ ಇದ್ದಾರೆ. ನಿವೃತ್ತಿ ಅಂದರೆ ನ್ಯೂ ವೃತ್ತಿ ಅಂತ ಅರ್ಥ. ನಮ್ಮ ಸರ್ಕಾರಿ ಸೇವೆಯಿಂದ ನಾವು ನಿವೃತ್ತರಾಗ್ತೇವೆ ವಿನಃ ಬದುಕಿನ ಸಂಘರ್ಷದಿಂದ, ಬದುಕಿನ ಆನಂದದ ಅನುಭವದಿಂದ ನಾವು ಯಾವತ್ತೂ ನಿವೃತ್ತರಾಗೋದಿಲ್ಲ. ಸನ್ಮಾನ್ಯ ಮುನಿನಾರಾಯಣಪ್ಪನವರಿಗೆ ಮುನಿ ಅಂತ ಯಾಕೆ ಹೆಸರಿಟ್ಟರೋ ಗೊತ್ತಿಲ್ಲ. ಎಂದೂ ಮುನಿದವರಲ್ಲ, ತನ್ನ ಮುನಿದವರಿಗೆ ತಾಮುನಿಯಲೇಕಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಹಾಗೆ ನಮ್ಮ ಗೆಳೆಯರಾದ ಮುನಿನಾರಾಯಣಪ್ಪನವರ ಸಜ್ಜನಿಕೆ, ಸೌಜನ್ಯ, ಆ ಸ್ನೇಹಪರತೆ ಅನನ್ಯವಾದಂಥ ಅನುಭವ. ಮುನಿನಾರಾಯಣಪ್ಪನವರನ್ನು ನಾನು ಎಂದೂ ಸಹ ಒಬ್ಬ ಪ್ರಾಧ್ಯಾಪಕನಾಗಿ ಕಾಣಲಿಲ್ಲ, ಒಬ್ಬ ಅಂತಃಕರಣದ ಸ್ನೇಹಿತನಾಗಿ ನಾನು ಕಂಡಿದ್ದೇನೆ. ನಾನು KLE ಕಾಲೇಜಿನಲ್ಲಿ 3 ವರ್ಷಗಳ ಕಾಲ ವಾಣಿಜ್ಯ ಅಧ್ಯಾಪಕನಾಗಿದ್ದೆ. ಆನಂತರ ಹಲವು ಹಂತಗಳನ್ನು ಸೇರಿ IAS ಅಧಿಕಾರಿಯಾಗಿ, ತುಮಕೂರು ಜಿಲ್ಲಾಧಿಕಾರಿಯಾಗಿ, ಕೃಷಿ ಇಲಾಖೆಯ ಅಧಿಕಾರಿಯಾಗಿ, ಸಂಸ್ಕೃತಿ ಇಲಾಖೆಯಲ್ಲಿ ಪ್ರವಾಸೋದ್ಯಮ ಇಲಾಖೆ ನಿರ್ದೇಶಕನಾಗಿ, ದುರಾದೃಷ್ಟವಶಾತ್ ಎಕ್ಸೈಸ್ ಕಮಿಷನರು ಆಗಿದ್ದೆ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿರ್ತಕ್ಕಂಥವರಿಗೆ ಮುನಿನಾರಾಯಣಪ್ಪನವ್ರಿಗೆ ಎಂಥ ಸಂಬಂಧ? ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತಣ ಸಂಬಂಧವಯ್ಯ ಅಂತೇಳಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಅಂತಹ ಇಂದಿನ ಸಮಾರಂಭದ ಕೇಂದ್ರ ಬಿಂದು, ಸ್ನೇಹದ ಸಿಂಧು, ನಮ್ಮೆಲ್ಲರ ಬಂಧು ಸನ್ಮಾನ್ಯ ಮುನಿನಾರಾಯಣಪ್ಪನವರಿಗೆ ನನ್ನ ಆತ್ಮೀಯ ಅಭಿನಂದನೆ. ಅವರ ಶ್ರೀಮತಿಯವರು ಯಾವಾಗಲೂ ಒಬ್ಬ ಹೆಣ್ಣು ಮಗಳ ಸಾಧನೆ ಬಹಳ ಮುಖ್ಯ, ಒಬ್ಬ ಪುರುಷನ ಸಾರ್ಥಕ್ಯ ಬದುಕಿಗೆ. ನಮ್ಮ ನಿರ್ಮಲ ಅವರು ಸದಾಕಾಲ ನಿರ್ಮಲವಾಗಿರ್ತಾರೆ, ಸದಾಕಾಲ ಹಸನ್ಮುಖಿಗಳಾಗಿರ್ತಾರೆ. ಎ ಸ್ಮೈಲಿಂಗ್ ವೈಫ್ ಇಸ್ ಎ ಗ್ರೇಟ್ ಅಸೆಟ್ ಟು ದಿ ಹಸ್ಬೆಂಡ್. ಮನೆಯಲ್ಲಿ ಹೋದಾಗ ನಾವು ಲೆಕ್ಚರರ್ ಆಗಿ 3 ವರ್ಷ ಅನುಭವಿಸಿದ್ದೇನೆ. ಈ ಹುಡುಗರ ಜೊತೆ ಅನುಭವಿಸೋದಿದೆಯಲ್ಲ, ಅದು ಮಹಾ ಅನುಭವ. ನಾನು ಕಾಲೇಜಿನ ಅಧ್ಯಾಪಕನಾಗಿದ್ದಾಗ ತಮಾಷೆ ಹೇಳ್ತಾ ಇದ್ದೆ. ಸನ್ಮಾನ್ಯ ವೆಂಕಟಸ್ವಾಮಿ ಅವರು ಬಂದಿದ್ದಾರೆ, ಬಹಳ ಹಿರಿಯರು, ದಲಿತ ಸಮುದಾಯದ ಬಹುದೊಡ್ಡ ನಾಯಕರು. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ಉಪಮಾಂಗನ ಬಂದಿದ್ದಾರೆ, ಬಹುದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಸಲ್ಲಿಸ್ತಾರೆ ನನ್ನ ಗೆಳೆಯರು. ಹಾಗೆ ನಮ್ಮ ರಮೇಶ್ ಅವರು ಮೌಂಟ್ ಕಾರ್ಮೆಲ್ ಕಾಲೇಜಿನ ಮುಖ್ಯಸ್ಥರು ಬಂದಿದ್ದಾರೆ. ಮತ್ತು ಪ್ರಸಾದ್ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, ನಮ್ಮ ಆತ್ಮೀಯರು, ನಮ್ಮ ಊರಿನ ಕಡೆಯವರು. ಹಾಗಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ, ಈ ಸಮಾರಂಭವನ್ನು ಏರ್ಪಡಿಸಿದವರಿಗೆ ಅಭಿನಂದಿಸ್ತಾ, ನಾನು ಕಾಲೇಜು ಅಧ್ಯಾಪಕನಾಗಿದ್ದಾಗ ತಮಾಷೆ ಮಾತಾಡ್ತಾ ಇದ್ದೆ. ಬೆಂಗಳೂರು ವಿಶ್ವವಿದ್ಯಾನಿಲಯ ಅಂದರೆ ನಾವು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಬರೀ ಚಳುವಳಿ, ಬರೀ ಸ್ಟ್ರೈಕ್ಸು. ಅದೆಲ್ಲಿ ಸ್ಟಾರ್ಟ್ ಆಗ್ತಾ ಇತ್ತು ಅಂದರೆ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜಿಂದ ಸ್ಟಾರ್ಟ್ ಆಗಿ ಮಹಾರಾಣಿ ಕಾಲೇಜ್ ಹತ್ರ ಬಂದು ಸ್ಫೂರ್ತಿ ಪಡೆದುಕೊಂಡು, ಮಹಿಳಾ ಕಾಲೇಜಿನ ಸ್ಫೂರ್ತಿ ಪಡೆದುಕೊಂಡು ನಮ್ಮ RC ಕಾಮರ್ಸ್ ಕಾಲೇಜಲ್ಲಿ ಎಂಡ್ ಆಗ್ತಾ ಇತ್ತು. ನಾನು RC ಕಾಮರ್ಸ್ ಕಾಲೇಜಿನಲ್ಲಿ ಸ್ಟೂಡೆಂಟ್ ಆಗಿದೆ. ರಾಮಾಚಾರ್ಯ ಅವರು ಪ್ರಿನ್ಸಿಪಾಲ್ ಆಗಿದ್ದರು, ಬಹಳ ದೊಡ್ಡ ಪ್ರಿನ್ಸಿಪಾಲ್, ವರದರಾಜು ಅಂತೆಲ್ಲ ಇದ್ರು. ಆ ಮಹಾನುಭಾವನ ಸ್ಮರಿಸ್ಕೊಳ್ಬೇಕು ನಾವು. ಆ ಸಂದರ್ಭದಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಅಂದರೆ ಬಹಳ ಕಪ್ಪು ಚುಕ್ಕೆಯ ಒಂದು ಯೂನಿವರ್ಸಿಟಿ ಅಂತ ಹೆಸರಿತ್ತು. ಕಾರಣ ಎಲ್ಲ ಆಂದೋಲನಗಳು, ಚಳುವಳಿಗಳು ಇಲ್ಲೇ ಆಗ್ತಾ ಇತ್ತು. ಸ್ಟ್ರೈಕ್ ಅನ್ನೋದು ಬಹಳ ಬಹಳ ನಿತ್ಯ ನಿರಂತರವಾಗಿ ಆನಂದವಾಗಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ನಾನು ತಮಾಷೆ ಹೇಳ್ತಾ ಇದ್ದೆ, ಕಾಲೇಜ್ ಅಧ್ಯಾಪಕನಾಗಿದ್ದಾಗ. ನಮ್ಮ ಬೆಂಗಳೂರು ಈಗಿಲ್ಲ, ಈಗ ಬಹಳ ಸುಧಾರಿಸಿದ್ದೀರಿ ವಿದ್ಯಾರ್ಥಿಗಳು. ನಮ್ಮ ಪ್ರಿನ್ಸಿಪಾಲ್, ನಮ್ಮ ಪ್ರಾಧ್ಯಾಪಕರೇ ಜಾಸ್ತಿ ಜನ ಬಂದಿದ್ದೀರಿ, ನಿಮಗೂ ಅನುಭವ ಆಗಿರುತ್ತೆ. ಈ ಆಗ
ಯಾರಾದರೂ ವಿದ್ಯಾರ್ಥಿ ತಡವಾಗಿ ಬಂದ್ರೆ ಏಕೆ ತಡವಾಗಿ ಬಂದೆ ಅನ್ನುವ ಹಾಗಿಲ್ಲ. ಏಕೆ ತಡವಾಗಿ ಬಂದೆ, ತಡವಾಗಿ ಆದರೂ ಬಂದೆ ಇಲ್ಲ. ಓ ನನ್ನ ವಿದ್ಯಾರ್ಥಿ ಮಿತ್ರ, ನಾನೀಗ ಪಾಠವನ್ನು ಮುಂದುವರಿಸಲೇ ಅಥವಾ ಮೊದಲಿಂದ ಪ್ರಾರಂಭಿಸಲೇ, ಏನು ವಿದ್ಯಾರ್ಥಿ ಉತ್ತಮ ಅನ್ನುವಂಥ ಪರಿಸ್ಥಿತಿ ಇತ್ತು. ಅಂತಹ ಸಂದರ್ಭಗಳಲ್ಲಿಯೂ ಸಹ ಒಬ್ಬ ಪ್ರಾಧ್ಯಾಪಕ ಸಮರ್ಥನಾಗಿದ್ರೆ, ಅವನಲ್ಲಿ ಜ್ಞಾನದ ಕೋಶ ಇದ್ರೆ, ಒಳಗೆ ಬಂಡವಾಳ ಇದ್ರೆ, ಅಭಿವ್ಯಕ್ತಿಯ ಸಾಮರ್ಥ್ಯ ಇದ್ರೆ, ಅವನು ಸಾಧಿಸಬಲ್ಲ, ಜಯಿಸಬಲ್ಲ. ಈ ಮುನಿನಾರಾಯಣಪ್ಪನವರಿಗೆ ಅವರು ತೊಂದರೆ ಕೊಟ್ಟಿರುವುದು ಜಗತ್ತು ಹಾಗೆ ಇದೆ. ಬಸವಣ್ಣನ ಹೇಳ್ತಾರೆ, ನೊಂದವರನ್ನ ಯಾರು ಹೇಳ್ಬೇಕು? ಬಹುಶಃ ಎಲ್ಲ ಸಂದರ್ಭಗಳೆಲ್ಲ ಸಾಧು ಸಂತಗಳು ಹೇಳ್ತಾರೆ. ಹೊಯ್ದವರನ್ನ ಹೊರದವರೆಂಬೆ, ಬೈದವರನ್ನ ಬಂಧುಗಳೆಂಬೆ, ಜರಿದವರನ್ನ ಜನ್ಮ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ, ಹೊಗಳಿದವರನ್ನ ಹೊನ್ನ ಶೂಲದಲ್ಲಿ ಇಕ್ಕಿದರೆಂಬೆ ಅಂತ ಬಸವಣ್ಣ ಹೇಳ್ತಾರೆ. ಹಾಗೆ ಜಗತ್ತು ಅನ್ನುವಂಥದ್ದು ಅನೇಕ ಅಪಮಾನಗಳು, ಅವಮಾನಗಳು ಸಹಿಸಿಕೊಂಡು ಹೋಗಬೇಕಾಗುತ್ತೆ. ಆದರೆ ಕೊನೆಗೆ ನಮ್ಮ ಆತ್ಮಸಾಕ್ಷಿ ಇದೆಯಲ್ಲ, ನಮ್ಮ ಅಂತ ನಿರೀಕ್ಷಣೆ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಮುನಿನಾರಾಯಣಪ್ಪನವರು ಅನೇಕ ವಿದೇಶಗಳಿಗೆ ಹೋಗಿ ತಮ್ಮ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. 10 ವಿದ್ಯಾರ್ಥಿಗಳಿಗೆ PhD ಪದವಿಯನ್ನು ಕೊಡಿಸ್ತಕ್ಕಂಥ ದಿಸೆಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಆತ್ಮತೃಪ್ತಿ ಇದೆ. ಮನುಷ್ಯನಿಗೆ ಬಹಳ ಬೇಕಾಗಿರತಕ್ಕಂಥ ಆತ್ಮತೃಪ್ತಿ. ಕವಿ ಹೇಳ್ತಾನೆ, ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು, ಈ ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ. ಈ ಮನ್ನಣೆ ಪ್ರಶಸ್ತಿಗಳಿಗೆ ಯಾರು ಸಹ ಚಿಂತನೆ ಮಾಡಬಾರ್ದು. GS ವಿರುದ್ಧರು ಹೇಳ್ತಾರೆ, ಏನ್ ಹೇಳ್ತಾರೆ ಅವರು? ಅಂದು ಎದೆ ತುಂಬಿ ಹಾಡಿದೇನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಅಂದು ನೀವು, ಇಂದು ನಾ ಹಾಡಿದರೆ ಅಂದಿನಂತೆಯೇ ಕುಳಿತು ಕೇಳಿದಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಹಾಡುವ ಹಕ್ಕಿಗೆ ಬಿರುದು ಸನ್ಮಾನ ಬೇಕಿಲ್ಲ. ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ. ಮುನಿನಾರಾಯಣಪ್ಪನವರು ಸುಮಾರು 3 ದಶಕಗಳಿಗಿಂತ ಹೆಚ್ಚು ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ದಾರೆ. ನನ್ನ ದೃಷ್ಟಿಯಲ್ಲಿ ನಾನು IAS ಅಧಿಕಾರಿ ಆಗಿದ್ರೂ ಸಹ, ನಿವೃತ್ತನಾಗಿದ್ರೂ ಸಹ, ನನಗೆ ತುಂಬಾ ಇಷ್ಟವಾದಂಥ ವೃತ್ತಿ ಇವತ್ತು ಸಹ ಯಾರೋ ಪ್ರಶ್ನೆ ಮಾಡಿದ್ರೆ ಅದು ಅಧ್ಯಾಪಕ ವೃತ್ತಿ ಅಂತ ನನ್ನ ಭಾವ. ಅಬ್ದುಲ್ ಕಲಾಂ ಜಿ ಅವರಿಗೆ ಕೇಳ್ತಾರೆ, ಸರ್, ವುಡ್ ಲೈಕ್ ಟು ಬಿ ಐಡೆಂಟಿಫೈಡ್ ಆಸ್ ಎ ಅಟೋಮಿಕ್ ಎನರ್ಜಿ ಸೈಂಟಿಸ್ಟ್ ಆರ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಾಟ್ ಅಂತ. ಅವ್ರು ಹೇಳ್ತಾರೆ, ಐ ವಾಂಟೆಡ್ ಟು ಬಿ ರೆಕಗ್ನೈಸ್ ಆಸ್ ಎ ಟೀಚರ್ ಅನ್ನೋ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಟೀಚರ್ ಅನ್ನುವಂಥವ್ರು ಯಾರು? ಗುರು. ಅದಕ್ಕೆ ಅಲ್ಲಮ್ಮ ಪ್ರಭು ವಚನ ಇದೆ, ತಮಾಷೆ ಹೇಳುವಂಥ ವಚನ. ಅವ್ರು ಹೇಳಿದ್ದಾರೆ, ಸ್ವಲ್ಪ ಮಾತಾಡಿ. ಏನು ಗುರು ಅದರ ಸಂಬಂಧ ಅಂದರೆ, ಶಿಷ್ಯ ಗುರುವಿನ ಸಂಬಂಧ ಹೇಗಿರಬೇಕು ಅಂದರೆ, ಆ ಗುರುವಿನ ಅನುಭವದ ಪಾಕವನ್ನ ಕುಡಿದು ಅನುಭವಿಸಿ ಆನಂದಿಸಿ ಶಿಷ್ಯ ಗುರುವಿನಿಗಿಂತ ಎತ್ತರ ಹೋಗಬೇಕಂತೆ. ಆಗ ಗುರು ಶಿಷ್ಯನಿಗೆ ಸಾಷ್ಟಾಂಗ ಪ್ರಣಾಮ ಹಾಕ್ತಾನೆ. ಆದರೆ ವಿಡಂಬನಾತ್ಮಕವಾಗಿ ಅಲ್ಲಮಪ್ರಭುಗಳ ವಚನವನ್ನು ಸ್ವಲ್ಪ ತಿರುಚಿ ಹೇಳೋದವರೇ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಪ್ರಸಾದ ಎಂದನಯ್ಯ. ಕೃತಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಒಡೆದು ಬುದ್ಧಿ ಕಲಿಸ್ತಾ ಇದ್ರಂತೆ, ಮಹಾಪ್ರಸಾದ ಅಂತ ಇದ್ರು. ಈ ಹೊಡೆದ್ರೆ ಕೇಸು, ಕ್ರಿಮಿನಲ್ ಕೇಸು. ಅಷ್ಟೇ ಅಲ್ಲ, ಏನ್ರಿ ಮೇಷ್ಟ್ರೆ ಹೊಡಿತೀರಾ, ಹೊರಗೆ ಬನ್ನಿ ನೋಡ್ಕೊಳ್ತೀನಿ ಅನ್ನುವಂಥ ಗುಣಮಟ್ಟದ ಶಿಷ್ಯರು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದೊಡೆ ಪ್ರಸಾದ ಎಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದೊಡೆ ಪ್ರಸಾದ ಎಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದೊಡೆ ಪ್ರಸಾದ ಎಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರುವೇ ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಪ್ರಸಾದ ಎಂದನಯ್ಯ ಅನ್ನುವಂಥ ಪರಿಸ್ಥಿತಿ. 12ನೇ ಶತಮಾನದಲ್ಲಿ ಅಲ್ಲಮಪ್ರಭು ಹೇಳಿದ ಈ ಮಾತಿನ ಅರ್ಥ ಆಗಲೇ ಹೇಳಿದಾಗ ಗುರು ಶಿಷ್ಯರ ಅವಿನಾಭಾವ ಸಂಬಂಧ. ಈಗ ನನ್ನ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಅವರು ನಾನು IAS ಅಧಿಕಾರಿ ಆದಾಗ, ನಾನು ಅವರನ್ನ ನನ್ನ ತುಮಕೂರು ಡೆಪ್ಟಿ ಕಮಿಷನರ್ ಆಗಿದ್ದಾಗ ಅವರು ನನ್ನ ಮನೆಗೆ ಕರೆಸ್ಕೊಂಡೆ. ಅವರ ಪಾದಮುಟ್ಟಿ ನಮಸ್ಕಾರ ಮಾಡಿದೆ, ಗಂಡ ಹೆಂಡತಿಗೆ ಸನ್ಮಾನ ಮಾಡಿದೆ. ಅಷ್ಟೇ ಅಲ್ಲ, ನಾನು ಶಾಲೆಯಲ್ಲಿ ಓದ್ತಾ ಇದ್ದಂತೆ ಯಾವ ಜೀವಂತ ಅಧ್ಯಾಪಕರಿದ್ರು ಅವ್ರನ್ನೆಲ್ಲ ನನ್ನ ಮನೆಗೆ ಕರೆಸಿ ಪಾದ ಪೂಜೆ ಮಾಡಿ ನನ್ನ ಒಂದು ಕೃತಜ್ಞತೆಯನ್ನು ಅವ್ರಿಗೆ ಅರ್ಪಿಸಿದೆ. ಯಾಕೆಂದ್ರೆ ಗುರುವಿಗಿಂತ
ದೊಡ್ಡ ಸ್ಥಾನ ಯಾರಿಗೂ ಇಲ್ಲ. ಅಕ್ಷರ ಕಲಿಸಿದಾಗ ಗುರು ಅಂತ ಹೇಳ್ತಾರೆ. ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯುವನೆ ಅಂತ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುನಿನಾರಾಯಣಪ್ಪನವರು ಈಗಾಗಲೇ ನನ್ನ ಗೆಳೆಯರು ಹೇಳಿದರು, ನಾವು ಅಲ್ಲಿ ಮಾಡಬೇಕಾಗಿತ್ತು ಸಮಾರಂಭ, ಇಲ್ಲಿ ಮಾಡಬೇಕಾಗಿತ್ತು ಅಂತ ಹೇಳಿ. ಶುದ್ಧ ಅಂತಃಕರಣದ ಪ್ರೀತಿಯ ಮನಸ್ಸುಗಳು ಕಡಿಮೆ ಇದ್ದರೂ ಚಿಂತೆ ಇಲ್ಲ, ಆದರೆ ನಮಗೆ ಬೇಕಾದಂಥದ್ದು ಆ ವಿಶ್ವಾಸದ ಪ್ರೀತಿಯ ಅಂತಃಕರಣದ ಒಂದು ಭಾವನೆ ಬಹಳ ಮುಖ್ಯ. ಆ ಹಿನ್ನೆಲೆಯಲ್ಲಿ ಮುನಿನಾರಾಯಣಪ್ಪನವರು ಇವತ್ತು ನಿವೃತ್ತರಾಗಿದ್ದಾರೆ. ಇನ್ನೂ ಅವರಿಗೆ ಬಹಳಷ್ಟು ಅವಕಾಶಗಳಿವೆ. ಅವರು ವೈಸ್ ಚಾನ್ಸಲರ್ ಆಗಬೇಕಾಗಿತ್ತು ಅಂತ ನಾವೆಲ್ಲ ಬಹಳ ಪ್ರಯತ್ನ ಪಟ್ಟಿವಿ. ಈ ವ್ಯವಸ್ಥೆ ಹೇಗಿದೆ ಅಂದರೆ ದುರಂತ. ನನಗೆ ಬಹಳ ನೋವಾಗುತ್ತೆ. ನಾನು ಒಂದು IAS ಅಧಿಕಾರಿಗಳ ಸಂಘದಲ್ಲಿ ನಾನು ರಿಟೈರ್ ಆದಾಗ ನನಗೊಂದು ಸನ್ಮಾನ ಮಾಡಿದೆ. ಆಗೊಂದು ಮಾತನ್ನು ಹೇಳಿದೆ, ನೋಡಿ, ದೊಡ್ಡ ಸ್ಥಾನಕ್ಕೆ ಹೋದವರೆಲ್ಲ ಬಹಳ ಬುದ್ಧಿವಂತರು ಅಂತ ಭಾವಿಸ್ಕೊಳ್ಬೇಡಿ. ಅನೇಕ ಸಂದರ್ಭಗಳಲ್ಲಿ ನಮಗಿಂತ ದಡ್ಡರು ನಮ್ಮ ಮೇಲಿದ್ದಾರೆ, ಅನೇಕ ಸಂದರ್ಭದಲ್ಲಿ ನಮಗಿಂತ ಬುದ್ಧಿವಂತರು ನಮ್ಮ ಕೆಳಗಡೆ ಇದ್ದಾರೆ. ಇದು ಸಮಾಜದ ದುರಂತ. ನಿಮ್ಮಲ್ಲಿ ಅನೇಕರಿಗೆ ಅನೇಕ ಪ್ರತಿಭೆ ಇದೆ, ಅವಕಾಶ ಇಲ್ಲದರಿಂದಾಗಿ ನೀವು ಅಲ್ಲೇ ಇರ್ತೀರಿ. ಯಾವ ಅವಕಾಶಗಳನ್ನು ಹೇಗೆ ಗಿಟ್ಟಿಸಿಕೊಳ್ಬೇಕು, ಇದೊಂದು ರೀತಿಯ ಒಂದು ಸ್ಟ್ರಾಟಜಿ ಆಗುತ್ತಿದೆ. ಸ್ಥಾನಮಾನಗಳಿಂದ ಗಳಿಸೋದು, ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇದಾಗಬಾರದು. ಶಿಕ್ಷಣ ಕ್ಷೇತ್ರದಲ್ಲಿ ಗುಂಪುಗಾರಿಕೆ ಇರಬಾರದು. ಶಿಕ್ಷಣ ಕ್ಷೇತ್ರದ ಸ್ವಜನ ಪಕ್ಷಪಾತ ಇರಬಾರದು. ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯ ಕ್ರೌರ್ಯಗಳು, ಹಿಂಸೆಗಳು, ಅಪಮಾನ ಮಾಡತಕ್ಕಂಥ ಸಂಚುಗಳು ಇರಬಾರದು. ಇದು ಸರಸ್ವತಿಯ ದೇವಾಲಯ. ಈ ಸರಸ್ವತಿಯ ದೇವಾಲಯದಲ್ಲಿ ನಾವೆಲ್ಲರೂ ಸಹ ಅತ್ಯಂತ ನಮ್ರತೆಯಿಂದ ಸರಸ್ವತಿಯ ಆರಾಧನೆಯನ್ನು ಮಾಡಬೇಕು. ಮುಂದಿನ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರಿಗೆ ಟೀಚರ್ ಅಂದ್ರೆ ಯಾರು? T stands for talent, E stands for eloquence. ಚೆನ್ನಾಗಿ ಮಾತಾಡುವ ಶಕ್ತಿ ಇರಬೇಕು ಅವನಿಗೆ. ನಾನು ಒಬ್ಬರಿಗೆ ಹೇಳ್ತಾ ಇಲ್ಲ, ನಾನು ನಿಜಲಿಂಗಪ್ಪ ಕಾಲೇಜ್ ಅಧ್ಯಾಪಕನಾಗಿದ್ದಾಗ, ಕಾಮರ್ಸ್ ಅಧ್ಯಾಪಕನಾದರೂ ಸಹ BA BSc ವಿದ್ಯಾರ್ಥಿಗಳು ಸಹ ನನ್ನ ಕೊಠಡಿಯಲ್ಲಿ ಬಂದು ಕುಳಿತುಕೊಳ್ತಾ ಇದ್ದಾರೆ. ಕಾರಣ ಏನಂದ್ರೆ, ನಾವು ಕೇವಲ ಪಠ್ಯಕ್ರಮವನ್ನು ಕಲಿಸೋದಷ್ಟೇ ನಮ್ಮ ಕೆಲಸ ಅಲ್ಲ, ಪಠ್ಯಕ್ಕೆ ಅತೀತವಾದಂಥ ನೀತಿಯ ಬದುಕಿನ ಮೌಲ್ಯಗಳನ್ನು ನಾವು ಕಲಿಸ್ಬೇಕು. ಸೊ ಟ್ಯಾಲೆಂಟ್ ಇರಬೇಕು ಒಬ್ಬ ಟೀಚರ್ಗೆ. E ಸ್ಟ್ಯಾಂಡ್ಸ್ ಫಾರ್ ಎಲೋಕ್ವೆನ್ಸ್ ಇರಬೇಕು. A ಸ್ಟ್ಯಾಂಡ್ಸ್ ಫಾರ್ ಅಲರ್ಟ್ನೆಸ್, ಅವೇರ್ನೆಸ್ ಇರಬೇಕು, ಜಾಗೃತಿ. ಇವತ್ತು ಇಂಟರ್ನೆಟ್ ಬಂದಿದೆ, ನಮ್ಗಿಂತ ಬಹಳ ಮುಂದುವರೆದಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಹಾಗಾಗಿ ನಮ್ಮ ಅಲರ್ಟ್ನೆಸ್ ಇರಬೇಕು. ಮತ್ತು ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾರೆಕ್ಟರ್ ಅಂಡ್ ಕಮ್ಯುನಿಕೇಶನ್ ಇರಬೇಕು. ಹೃದಯವಂತನಾಗಬೇಕು. ಒಬ್ಬ ಅಧ್ಯಾಪಕ ಹೃದಯವಂತನಾಗಬೇಕು. ನನಗೆ ಇನ್ನೂ ನೆನಪಿದೆ, ನಾನು ಶಾಲೆಯಲ್ಲಿ ಓದುವಾಗ ನನ್ನ ಟೀಚರು, ನಾನು ಡಿಬೇಟ್ಸ್ಗೆ ಬಹಳ ಹೋಗ್ತಾ ಇದ್ದೆ, ಅವನ ಮಗನೂ ಅವನು ಡಿಬೇಟ್ಗೆ ಬರ್ತಾ ಇದ್ದ, ನಮ್ಮಿಬ್ಬರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗ್ಬೋದು. ಆ ಸಂದರ್ಭದಲ್ಲಿ ಆ ಟೀಚರು ಸಬ್ಜೆಕ್ಟ್ ಬಂದರೆ ಫಾರ್ ಅಂಡ್ ಅಗೇನ್ಸ್ಟ್ ಫಸ್ಟ್ ನನಗೆ ಚಾಯ್ಸ್ ಕೊಡ್ತಾ ಇದ್ರು, ಮಗನಿಗೆ ಕೊಡ್ತಾ ಇರಲಿಲ್ಲ. ಅವನಿಗೆ ಗೊತ್ತಿತ್ತು ಇವನಿಗೆ ಕೊಟ್ಟರೆ ಒಳ್ಳೆ ಬಹುಮಾನ ಬರುತ್ತೆ, ಕಾಲೇಜಿಗೆ ಶೀಲ್ಡ್ ಬರುತ್ತೆ ಅಂತ. ಅಂತಹ ಟೀಚರು ತನ್ನ ಮಗನ ವ್ಯಾಮೋಹವನ್ನು ಮರೆತು ಪ್ರತಿಭೆಯನ್ನು ಗುರುತಿಸ್ತಕ್ಕಂಥ ಹೃದಯವಂತಿಕೆ ಒಬ್ಬ ಟೀಚರ್ ಇರಬೇಕು. ಮತ್ತು E ಸ್ಟ್ಯಾಂಡ್ಸ್ ಫಾರ್ ಎನ್ಲೈಟನ್ಮೆಂಟ್. ಎಲ್ಲರನ್ನೂ ಸಹ ಜ್ಞಾನದ ಕಡೆ ಕರೆದುಕೊಂಡು ಹೋಗಬೇಕು. ಏಕೆಂದರೆ ಒಬ್ಬ ಶರಣ ಹೇಳ್ತಾನೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಅವೆಲ್ಲವೂ ಜಗತ್ತಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಆ ಜ್ಞಾನ ರತ್ನವ ಎಡಗೊಡದೆ ಅಲಂಕರಿಸಿದೆಯಾದೊಡೆ ನಿನಗಿಂತಲೂ ಸಿಗುವಂತನಿಲ್ಲ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಎನ್ಲೈಟನ್ಮೆಂಟ್ ಇರಬೇಕು. ಆರ್ ಸ್ಟ್ಯಾಂಡ್ ಫಾರ್ ರೆಸ್ಪಾನ್ಸಿಬಿಲಿಟಿ. ಟೀಚರ್ಸ್ಗೆ ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮ ಶಿಸ್ತನ್ನು ಕಾಪಾಡಿಕೊಳ್ಬೇಕು, ಸಮಯ ಪ್ರಜ್ಞೆ. ಇವತ್ತು ವಿದ್ಯಾರ್ಥಿಗಳು ಹೇಗಿದೆ ಅಂದರೆ, ಒಂದು ಪ್ರಾಥಮಿಕ ಶಾಲೆಯ ಚಿಕ್ಕ ಹುಡುಗ ನನ್ನ ಟೀಚರ್ ಹೇಗೆ ಡ್ರೆಸ್ ಮಾಡ್ಕೊಂಡು ಬರ್ತಾರೆ, ಅವನ ಶರ್ಟು ಪ್ಯಾಂಟ್ ಮ್ಯಾಚ್ ಇದೆಯಾ, ನಮ್ಮ ಟೀಚರ್ ಹೇಗೆ ಬರ್ತಾರೆ, ಆಕೆ ಸೀರೆ ಕುಡಿಸ ಮ್ಯಾಚಿಂಗ್ ಇದೆಯಾ, ಚಪ್ಪಲಿ ಮ್ಯಾಚಿಂಗ್ ಇದೆಯಾ, ಇಷ್ಟು ನೋಡುವಷ್ಟು ತೀಕ್ಷ್ಣಮತಿಗಳು ನಮ್ಮ ವಿದ್ಯಾರ್ಥಿಗಳಾಗಿದ್ದಾರೆ. ನಮ್ಮ ಕಾಲದಲ್ಲಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬಂದಂಥವ್ರು, ವರ್ಗದಿಂದ ಬಂದವನು, ಕನ್ನಡ ಮಾಧ್ಯಮದಲ್ಲಿ ಓದಂಥವನು. PUCಗೆ ಬಂದ ಮೇಲೆ ನನಗೆ ಪಾದರಕ್ಷೆಯ ಭಾಗ್ಯ ದೊರೆಯಿತು. ಆದರೆ ಆ ಅಪಮಾನ ಇದೆಯಲ್ಲ, ಆ ಬಡತನ ಇದೆಯಲ್ಲ, ಆ ಹಸಿವಿದೆಯಲ್ಲ, ಅದು ಸಮಾಜ ಸೇವೆ ಮಾಡಲಿಕ್ಕೆ ನನಗೆ ಸ್ಫೂರ್ತಿ ಕೊಡ್ತು ಅನ್ನೋ ಮಾತನ್ನು ಹೇಳ್ತಾ, ಸನ್ಮಾನ್ಯ ಮುನಿನಾರಾಯಣ ಇನ್ನೂ ಅವಕಾಶ ಇದೆ. ನಮ್ಮ ವೆಂಕಟಸ್ವಾಮಿ ಅವರು ಇದ್ದಾರೆ, ಅವರು ಬಹಳ ದೊಡ್ಡ ಹೋರಾಟಗಾರರು. ಮುನಿನಾರಾಯಣಪ್ಪನವ್ರಿಗೆ ಅನ್ಯಾಯ ಆಗಿದೆ. ಅವರು ವೈಸ್ ಚಾನ್ಸಲರ್ ಆಗಲಿ, ಅವರಾಗದೇ ಇದ್ರೆ ಅವ್ರ ಶ್ರೀಮತಿಯವರಾದರೂ ಆಗಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ನನಗೆ ಮತ್ತೊಂದು ರಾಷ್ಟ್ರ ಮಟ್ಟದ ಗ್ರಾಹಕ ಪಂಚಾಯತ್ ಸಮಾರಂಭ ಇದೆ, ಅದು ಮುಗಿಸ್ಕೊಂಡು ಬಂದಿದ್ದೇನೆ. ಮತ್ತೆ ಅಲ್ಲಿ ಹೋಗಿ ನಾನು ಸೇರಿಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ
ಮೊದಲೇ ವಿಜ್ಞಾಪಿಸ್ತಾ ಇದ್ದೇನೆ, ನಿಮ್ಮೆಲ್ಲರ ಕ್ಷಮೆಯನ್ನು ಕೋರಿ ನೀವು ಟೀಚರ್ ಆಗಿರ್ತೀರಿ, ದಯವಿಟ್ಟು ಹೆಮ್ಮೆ ಪಡಿ. ವಿಶೇಷವಾಗಿ UGC ಸ್ಕೇಲ್ ಇದೆಯಲ್ಲ, IAS ಅಧಿಕಾರಿಗಳಿಗೂ ಅಷ್ಟು ಹಣ ಬರುವುದಿಲ್ಲ. ಅಷ್ಟು ನೀವು ಆರ್ಥಿಕ ಸ್ಥಿತಿವಂತರಿದ್ದೀರಿ. UGC ಸ್ಕೇಲ್ ಪಡ್ತಕ್ಕಂಥವ್ರು, ಸಮಾಜವನ್ನು ನೀವು ಸೃಷ್ಟಿ ಮಾಡತಕ್ಕಂಥವ್ರು, ಯು ಆರ್ ದಿ ಆರ್ಕಿಟೆಕ್ಟ್ಸ್. ಆ ಹಿನ್ನೆಲೆಯಲ್ಲಿ ಡೋಂಟ್ ಥಿಂಕ್ ನನ್ನ ಸ್ನೇಹಿತ ಒಬ್ಬ IAS ಆದ, ಇನ್ನೊಬ್ಬ IPS ಆದ, ಡೋಂಟ್ ವರಿ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು ದೊರೆತದ ಪ್ರಸಾದವೆಂದು ಅನ್ನುವ ಕವಿವಾಣಿಯನ್ನು ಸ್ಮರಿಸಿಕೊಳ್ತಾ, ಸನ್ಮಾನ್ಯ ಮುನಿನಾರಾಯಣಪ್ಪನವರು ನನ್ನ ಅಂತರಂಗದ ಮಿತ್ರರು, ನನ್ನ ಸಂತೋಷ್ ಇದ್ದಾನೆಲ್ಲ ನನ್ನ ಆತ್ಮೀಯ ಬಂಧು. ಅವನಿಗಂತೂ ಮುನಿನಾರಾಯಣಪ್ಪನವರು ಅಂದರೆ ಬಹಳ ಪ್ರೇಮ, ಗೌರವ, ಪ್ರೀತಿ. ಅವನ ಒಂದು ಆಹ್ವಾನದ ಮೇರೆಗೆ ಜಯರಾಮ್ ಅವರು, ನಮ್ಮ ಶೇಷಾದ್ರಿ ಕಾಲೇಜಿನ ಅವರ ಆಹ್ವಾನದ ಮೇರೆಗೆ ನಾನು ಬಂದಿದ್ದೇನೆ. ಸಿದ್ಧಲಿಂಗ ಸ್ವಾಮಿ ತಲೆಲ್ಲೇ ಇದ್ದೀರಿ, ಇನ್ನೂ ಒಂದು ದೊಡ್ಡ ಸಮಾರಂಭ ಮಾಡೋಣ, ಅವ್ರು ಇನ್ನೂ ಒಂದು ಉನ್ನತ ಶಕ್ತಿಯನ್ನು ಪಡೀಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.